ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಹೊಸ ಸಿ ಅಂಡ್ ರೂಲ್ಸ್ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ ಏನಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದು ಕೂಡ ಚರ್ಚೆ ಕೂಡ ಆಗ್ತಾ ಇದೆ. ಕೆಲವರು ಹೊಸ ಸಿ ಅಂಡ್ ರೂಲ್ಸ್ ಕೂಡ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಬಿಡುಗಡೆ ಮಾಡ್ತಾರೆ ಅಂತ. ಸಾಕಷ್ಟು ಜನ ಶಿಕ್ಷಕಾಕಾಂಕ್ಷಿಗಳು, ಪ್ರಗತಿಪರರು, ಶಿಕ್ಷಕರ ನಿಮ್ಗೆ ಗೊತ್ತಿರೋ ಇಲಾಖೆಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ಅವರು ಇಲ್ಲ, ಓಲ್ಡ್ ಸಿ ಅಂಡ್ ರೂಲ್ಸ್ ಪ್ರಕಾರ ನಾವು ನೇಮಕಾತಿ ಕೂಡ ಮಾಡ್ತೀವಿ, ಅದು ಸದ್ಯಕ್ಕಿಲ್ಲ. ಬಿಕಾಸ್ ಯಾಕೆಂದ್ರೆ ನಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಸರ್ಕಾರದವರು ಹೊಸ ಸಮಿತಿ ರಚನೆಗಳ ಮಾಡಿದ್ದಾರೆ. ಅದರ ಮೇಲೆ ನಿಮಗೆ ಹೊಸ ಶಿಕ್ಷಣ ನೀತಿ ಶುರು ಮಾಡಿರೋ ಕಾರಣ ನಿಮಗೆ ಆ ನಂತರದಲ್ಲಿ ಮಾತ್ರ ನಿಮಗೆ ಹೊಸ ಸಿ ಅಂಡ್ ರೂಲ್ಸ್ ಕೂಡ ಬರುತ್ತೆ. ನಾವು ಹಳೇದಾದ್ರ ಮೇಲೆ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಇದಕ್ಕೆ ಒಂದು ಕ್ಲಾರಿಟಿ ಕೂಡ ಸಿಗಬೇಕಾಗುತ್ತೆ. ಆ ಕ್ಲಾರಿಟಿ ಸಿಕ್ಕಾದ ನಂತರ ನಿಮಗೆ ನೇಮಕಾತಿ ಪ್ರಕ್ರಿಯೆ ಶುರು ಆಗೋದು. ಓಲ್ಡ್ ಸಿ ಅಂಡ್ ರೂಲ್ಸ್ ಇಂಪ್ಲಿಮೆಂಟ್ ಕೂಡ ಮಾಡೋಕೆ ಆಗೋದಿಲ್ಲ ಅನ್ಕೋತೀನಿ. ಬಿಕಾಸ್ ಅದರಲ್ಲಿ ಬೇರೆ ರೀತಿ ನಿಯಮ ಕೂಡ ಇದೆ. ಡಿಗ್ರಿ, B.Ed ಮತ್ತೆ PG ಕೂಡ ಕನ್ಸಿಡರ್ ಕೂಡ ಮಾಡಬೇಕು ಅಂತ ಕೂಡ ಇದೆ. ಪ್ಲಸ್ 8th 9th 10th 11 ನಿಮಗೆ ಹೈಸ್ಕೂಲ್ ಅಂತ ಕನ್ಸಿಡರ್ ಕೂಡ ಮಾಡ್ತೀವಿ ಅಂತ ಹೇಳಿ ಇದೆ. ಅದು ಗೊಂದಲ ಕೂಡ ಆಗಿದೆ. ಆಕಾಂಕ್ಷಿಗಳು ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಹೊಸದಾಗಿ ಡ್ರಾಫ್ಟ್ ಏನಾದ್ರು ಬಿಡ್ತಾರ ನೋಡೋಣ. ಬಟ್ ಹಳೆ ಆಧಾರದ ಮೇಲೆ ನಾವು ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕೆಲವರು ಒಂದು ವಾರದಲ್ಲಿ ಹೊಸ ಸಿ ಅಂಡ್ ರೂಲ್ಸ್ ನ ಒಂದು ವಾರದಲ್ಲಿ ಬಿಡುಗಡೆ ಮಾಡಬಹುದು ಅಂತ ಹೇಳಿ ಕೆಲವರು ಮಾಹಿತಿ ಕೊಡ್ತಾ ಇದ್ದಾರೆ. ಇದಕ್ಕೆ ಅಪ್ಡೇಟ್ ಕೂಡ ಬರಬೇಕಾಗುತ್ತೆ. ಇದಕ್ಕೆ ನೇಮಕಾತಿ ಕುರಿತು ಆಕಾಂಕ್ಷಿಗಳು ಭೇಟಿ ನೀಡಿದ್ದಾರೆ. ಅದು ಬಂದ್ಬಿಟ್ಟು ಗೊಂದಲ ಕೂಡ ಇದೆ. ಕ್ವಾಲಿಫಿಕೇಶನ್ಸ್ ಬದಲಾವಣೆ ಕೂಡ ಆಗುತ್ತೆ ಅಂತ ಆಲ್ರೆಡಿ ಒಂದು ಕ್ಲೂ ಸಿಕ್ಕಿದೆ ನಿಮಗೆ. ಹೊಸ ಶಿಕ್ಷಣ ನೀತಿ ಬಂದ್ರೆ ಆಗ್ಬಹುದು, ಸಾಧ್ಯತೆ ಇದೆ ಅಂತ. ಬಟ್ ಸರ್ಕಾರ PG ಕಡ್ಡಾಯ ಇಲ್ಲ ಅಂತೇಳಿ ಈ ಹಿಂದೆ ಕೂಡ ಹೇಳಿತ್ತು. ಬಟ್ ಈಗ ಹಳೆಯದನ್ನೇ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಒಂದು ಕ್ಲಾರಿಟಿ ಕೂಡ ಸಿಗಬೇಕಾಗುತ್ತೆ ಇಲಾಖೆಯಿಂದ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ನಾವು ರೆಗ್ಯುಲರ್ ಆಗಿ ಏನು ಅಪ್ಡೇಟ್ ಕೂಡ ಬರುತ್ತೆ ಅದನ್ನ ತಿಳಿಸ್ಕೊಡ್ತೀವಿ. ಇದು ಓಲ್ಡ್ ಸಿ ಅಂಡ್ ರೂಲ್ಸ್ ಆಗಿರುತ್ತೆ. ಓಲ್ಡ್ ಸಿ ಅಂಡ್ ರೂಲ್ಸ್ ಅಲ್ಲಿ ನಿಮಗೆ ಉಲ್ಲೇಖ ಆಗಿದೆ PG ಕನ್ಸಿಡರ್ ಮಾಡೋ ಬಗ್ಗೆ. ಬಟ್ ಹೊಸ ಸಿ ಅಂಡ್ ರೂಲ್ಸ್ ಕೂಡ ಬಂದ್ರೆ ನಿಮಗೆ ಅದರಲ್ಲಿ ನಿಮಗೆ ಅಂತಿಮವಾಗಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.